ಬಿಗ್ ಬಾಸ್ ಮನೆಯಲ್ಲಿ ಡೆವಿಲ್ ಸಿನಿಮಾ ಬಗ್ಗೆ ಮಾತು. ದರ್ಶನ್ ಚಿತ್ರಕ್ಕೆ ಶುಭ ಕೋರಿದ್ರ ಕಿಚ್ಚ. ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ವೀಕ್ಷಕರನ್ನ ರಂಜಿಸ್ತಾ ಇದ್ದಾರೆ. ಹೊರಗಡೆ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ. ಈ ಚಿತ್ರದಲ್ಲಿ ಗಿಲ್ಲಿ ನಟ ಕೂಡ ಸಣ್ಣ ಪಾತ್ರದಲ್ಲಿ ನಟಿಸಿದ್ದಾರೆ. ಈಗಾಗಲೇ ಟ್ರೇಲರ್ನಲ್ಲಿ ಅವರ ಸಣ್ಣ ಝಲಕ್ ಕೂಡ ನೋಡಿದ್ದೇವೆ. ಕಳೆದ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಉಗ್ರ ಮಂಜು ಸ್ಪರ್ಧಿಯಾಗಿ ಇದ್ದರು. ಆದರೆ ಇದೇ ರೀತಿ ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾ ಬಿಡುಗಡೆ ಆಗಿತ್ತು. ಆ ಚಿತ್ರದಲ್ಲಿ ಮಂಜು ಕೂಡ ನಟಿಸಿದ್ದು ಗೊತ್ತೇ ಇದೆ. ಆಗ ಶೋನಲ್ಲಿ ಚಿತ್ರದ ಟ್ರೇಲರ್ ಪ್ರಸಾರ ಮಾಡಿದ್ದರು. ಮಂಜು ಹಾಗೂ ಮ್ಯಾಕ್ಸ್ ಚಿತ್ರತಂಡಕ್ಕೆ ಶುಭ ಕೋರಲಾಗಿತ್ತು. ಈ ಬಾರಿ ಗಿಲ್ಲಿ ಮನೆಯೊಳಗೆ ಇರುವುದರಿಂದ ಡೆವಿಲ್ ಚಿತ್ರದ ಟ್ರೇಲರ್ ಪ್ರಸಾರ ಮಾಡಿ ಶುಭ ಕೋರಬಹುದಲ್ಲ ಎಂದು ಕೆಲವರು ಪ್ರಶ್ನಿಸಿದರು. ಉಗ್ರ ಮಂಜು ಹಾಗೂ ಗಿಲ್ಲಿ ಇಬ್ಬರು ಬಿಗ್ ಬಾಸ್ ಸ್ಪರ್ಧಿಗಳು ಅಂದ ಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ನ್ಯಾಯ ಏಕೆ, ಸಮಾನತೆ ಬೇಡವೇ ಎಂದು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ. ಕೆಲ ವರ್ಷಗಳಿಂದ ಬಿಗ್ ಬಾಸ್ ಮನೆಯಲ್ಲಿ ದರ್ಶನ್ ಹೆಸರು ಕೇಳಿಸ್ತಾ ಇಲ್ಲ. ದರ್ಶನ್ ನಟನೆಯ ಸಿನಿಮಾ ಸಾಂಗ್ ಅನ್ನು ಕೂಡ ಪ್ಲೇ ಮಾಡ್ತಿಲ್ಲ, ಅದು ಗೊತ್ತಿರೋ ಸತ್ಯ. ಹಾಗಾಗಿ ಡೆವಿಲ್ ಚಿತ್ರದ ಟ್ರೇಲರ್ ಮಾಡುತ್ತಿಲ್ಲ ಎಂದು ಎಲ್ಲರೂ ಭಾವಿಸಿದ್ದಾರೆ. ಈಗಾಗಲೇ ಬಿಗ್ ಬಾಸ್ 12ರ ಭಾನುವಾರ ಎಪಿಸೋಡ್ ಚಿತ್ರೀಕರಣವಾಗಿದೆ. ಶೋನಲ್ಲಿ ಡೆವಿಲ್ ಚಿತ್ರಕ್ಕೆ ಶುಭ ಕೋರಲಾಗಿದೆ ಎನ್ನುವ ಊಹಾಪೋಹ ಶುರುವಾಗಿದೆ. ಗಿಲ್ಲಿ ಚಿತ್ರದಲ್ಲಿ ನಟಿಸಿರುವ ಕಾರಣ ಸುದೀಪ್ ಅವರಿಗೆ ಶುಭ ಕೋರಿದ್ದಾರೆ ಎಂದು ಹೇಳಲಾಗ್ತಿದೆ. ಇದು ಎಷ್ಟರ ಮಟ್ಟಿಗೆ ನಿಜ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಇದೇ ಗುರುವಾರ ಡಿಸೆಂಬರ್ 11ರಂದು ಡೆವಿಲ್ ಸಿನಿಮಾ ಬಿಡುಗಡೆಯಾಗಲಿದೆ. ಈ ಹಿಂದೆ ಬಿಗ್ ಬಾಸ್ ವೇದಿಕೆಯಲ್ಲಿ ಸಿನಿಮಾಗಳ ಪ್ರಚಾರ ದೊಡ್ಡದಾಗಿ ನಡೆದಿತ್ತು. ಚಿತ್ರತಂಡದವರನ್ನು ವೇದಿಕೆಗೆ ಕರೆಸಿ ಮಾತಾಡಿಸ್ತಾ ಇದ್ರು. ಸುದೀಪ್ ಹಾಗೂ ದರ್ಶನ್ ಆತ್ಮೀಯ ಸ್ನೇಹಿತರಾಗಿದ್ದಾಗ ದರ್ಶನ್ ಹಾಡುಗಳು ಮನೆಯಲ್ಲಿ ಪ್ಲೇ ಆಗ್ತಾ ಇತ್ತು. ರಕ್ಷಿತಾ ಒಮ್ಮೆ ವೇದಿಕೆಗೆ ಬಂದಾಗ ಸುಂಟರಗಾಳಿ ಹಾಡು ಹಾಕಿ ಸುದೀಪ್ ಕೂಡ ಜೊತೆಗೆ ಹೆಜ್ಜೆ ಹಾಕಿದ್ದರು. ಅವರಿಬ್ಬರು ದೂರ ಆದ ಬಳಿಕ ಎಲ್ಲವೂ ನಿಂತು ಹೋಗಿತ್ತು. ಸದ್ಯ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಆರೋಪಿಯಾಗಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಇಂತಹ ಸಮಯದಲ್ಲಿ ಡೆವಿಲ್ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಪ್ರಕಾಶ್ ನಿರ್ದೇಶನದ ಚಿತ್ರದಲ್ಲಿ ಘಟಾನುಘಟಿ ಕಲಾವಿದರು ನಟಿಸಿದ್ದಾರೆ. ಸದ್ಯ ಟ್ರೇಲರ್ ರಿಲೀಸ್ ಆಗಿ ಗಮನ ಸೆಳೆದಿದೆ. ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆ ಮಾಡಿ ಚಿತ್ರವನ್ನು ಬರಮಾಡಿಕೊಳ್ಳಲು ಮುಂದಾಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಕಾಮಿಡಿ ವಿಡಿಯೋಗಳ ಮೂಲಕ ಗಿಲ್ಲಿ ಮೋಡಿ ಮಾಡಿದ್ದರು. ಕಾಮಿಡಿ ಕಿಲಾಡಿಗಳು ಡಿಕೆಡಿ ಸೇರಿದಂತೆ ಕೆಲ ಶೋಗಳಲ್ಲಿ ಭಾಗವಹಿಸಿ ವೀಕ್ಷಕರನ್ನ ಗಮನನ ಸೆಳೆದಿದ್ದಾರೆ. ತಮ್ಮ ಪ್ರಾಪರ್ಟಿ ಕಾಮಿಡಿ ಜೋಕ್ಗಳಿಂದ ನೋಡುಗರನ್ನು ರಂಜಿಸ್ತಾ ಇದ್ದಾರೆ. ಉದ್ದದ ಡೈಲಾಗ್ಗಳ ಕಾಮಿಡಿ ವಿಡಿಯೋಗಳ ಮೂಲಕ ಮೋಡಿ ಮಾಡುತ್ತಾರೆ. ಹಾಗಾಗಿ ನಿಧಾನವಾಗಿ ಸಿನಿಮಾ ಅವಕಾಶಗಳು ಸಿಗಲು ಪ್ರಾರಂಭವಾಗಿದೆ. ಡೆವಿಲ್ ಸೇರಿದಂತೆ ಕೆಲ ಸಿನಿಮಾಗಳಲ್ಲಿ ಗಿಲ್ಲಿ ನಟಿಸಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರ ಹೋದ ಮೇಲೆ ಮತ್ತಷ್ಟು ಅವಕಾಶಗಳು ಹುಡುಕಿ ಬರಲಿದೆ. ಡೆವಿಲ್ ಟ್ರೇಲರ್ ನೋಡಿ ಪೊಲೀಸ್ ಇನ್ಸ್ಪೆಕ್ಟರ್ ಎದುರು ಕೂತು ಪಿಸಿ ಎಸಿ ಹಾಕಮ್ಮ ಭಾಳ ಶೆಕೆ ಅಂತ ಡೈಲಾಗ್ ಹೊಡೆದಿದ್ದಾರೆ. ವಿಶೇಷ ಅಂದರೆ ಟ್ರೇಲರ್ ಬರುವ ಸಮಯದಲ್ಲಿ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕಳಪೆ ಪಟ್ಟ ಪಡೆದು ಜೈಲು ಸೇರಿದ್ದರು. ಎರಡನ್ನೂ ಲಿಂಕ್ ಮಾಡಿ ನೆಟ್ಟಿಗರು ಮೀಮ್ಸ್ ಕ್ರಿಯೇಟ್ ಮಾಡಿ ಟ್ರೋಲ್ ಮಾಡ್ತಿದ್ದಾರೆ.